ಹಾಗೆ ಆಯ್ತು. ಹೌದು, ಇದೆಲ್ಲ ಹೇಗ್ ಸಾಧ್ಯ ಆಯ್ತು ನಿನ್ಗೆ? ಥೂ ನಿನ್ನ, ಏನೋ ಪಾಪದವಳು ಹಿಂದೆ ಮುಂದೆ ಯಾರು ಗತಿಲ್ಲ ಅಂತ ಕರ್ಕೊಂಡ್ ಬಂದು ಮನೇಲಿ ಆಶ್ರಯ ಕೊಟ್ರೆ ನನ್ನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತೀಯಾ? ಈಗ್ಲೇ ಮನೆಯವ್ರ ಮುಂದೆ ನಿನ್ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ. ಏಯ್, ಎಷ್ಟು ಧೈರ್ಯ ಇದ್ರೆ ನನ್ನ ಮೇಲೆನೆ ಕಿರ್ಚಾಡ್ತೀಯ ನೀನು? ನನ್ನ ಧೈರ್ಯ ಎಷ್ಟು ಅಂತ ಕೇಳ್ತಿದ್ಯಾ? ನಿನ್ನನ್ನ ಸುಟ್ ಹಾಕೋಷ್ಟು ಧೈರ್ಯ ಇದೆ. ನಿನ್ನ ಗಂಡನನ್ನ ಕಟ್ ಹಾಕೋಷ್ಟು ಧೈರ್ಯ ಇದೆ. ನಿನ್ನ ಉಸಿರನ್ನೇ ನಿಲ್ಸೋಷ್ಟು ಧೈರ್ಯ ಇದೆ. ಏನಂದೆ ನೀನು? ಹೌದು ಕಣೆ. ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವರಿಗೆ ಜೀವಂತ ನರಕ ತೋರಿಸ್ತೀನಿ. ಇನ್ನು ಮೇಲೆ ನಿನ್ನ ಆಟಗಳೆಲ್ಲ ನಡೆಯೋದಿಲ್ಲ. ಈಗ್ಲೇ ನಮ್ಮ ಮನೆಯವ್ರ ಎಲ್ಲರನ್ನೂ ಕರಿತೀನಿ. ಅವ್ರ ಎಲ್ರಿಗೂ ಇರೋ ವಿಷಯ ಏನು ಅಂತ ಹೇಳ್ತೀನಿ. ಎಲ್ರಿಗೂ ಹೇಳ್ತೀಯಾ? ಮನೆಯವ್ರನ್ನ ಕರೀತೀಯಾ? ಯಾಕೆ? ಪೂಜನ್ಗೇನಾಯ್ತು ಅಂತ ಮರ್ತ್ಬಿಟ್ಟಿಯಾ? ಅಂದ್ರೆ ಪೂಜನ್ಗೆ ಮಾತು ನಿಂತು ಹೋಗೋದಕ್ಕೆ ನೀನೇ ಕಾರಣನಾ? ಹೌದು ಕಣೆ, ನಾನೇ ಕಾರಣ. ಅವಳು ನಿನ್ನಂಗೆ ಎಲ್ರಿಗೂ ಹೇಳ್ತೀನಿ ಅಂತ ನಿಂತಿದ್ಲು. ಅದಕ್ಕೆ ಅವಳ ಮಾತನ್ನೇ ಕಿತ್ಕೊಂಡ್ಬಿಟ್ಟೆ. ಉಂಡು ಮನೆಗೆ ದ್ರೋಹ ಬಗೆತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಮುಚ್ಚೆ ಬಾಯಿ. ನೀನು ಮಾಡಿರೋ ದ್ರೋಹದ ಮುಂದೆ ಇದ್ಯಾವುದು ಏನೂ ಅಲ್ಲ. ನಾನ್ ನಿನಗೇನೇ ದ್ರೋಹ ಮಾಡಿದ್ದೀನಿ? ಅದನ್ನ ನಾನ್ ಹೇಳಲ್ಲ. ನಿನ್ನನ್ನ ಆಹುತಿ ಕೊಟ್ಟು ಅಖಂಡ ಶಕ್ತಿನ ನನ್ನದು ಮಾಡ್ಕೋತೀನಿ. ನಿನ್ನ ಮನೆಯವರಿಗೆ ನರಕ ತೋರಿಸ್ತೀನಿ. ಅತ್ತೆ, ಪೂಜಾ, ಭಾವ, ಎಲ್ರೂ ಬನ್ನಿ. ಏಯ್, ಕೂಗಾಡಿದ್ರೆ ಈಗ್ಲೇ ಇಲ್ಲೇ ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ. ನೋಡ್ತೀನಿ ಕಣೆ, ಇವತ್ತು ನೀನ್ ನನ್ನ ಕೊಲ್ತೀಯಾ ಅಥವಾ ನಮ್ಮ ಮನೆಯವ್ರು ಬಂದು ಎಲ್ರೂ ಸೇರಿ ನಿನ್ನನ್ನ ಜೈಲಿಗೆ ಕಳಿಸ್ತಾರ ಅಂತ? ಮನೆಯವ್ರನ್ನ ಕರಿತೀಯಾ? ನನ್ನನ್ನ ಜೈಲಿಗೆ ಕಳಿಸ್ತೀಯಾ? ಕಳ್ಸು ಕಳ್ಸು ಕಳ್ಸು. ಆದ್ರೆ ನಿನ್ನ ಗಂಡ ನನ್ನ ಕೈ ವಶದಲ್ಲಿದ್ದಾನೆ. ಅವನನ್ನ ಜೀವಂತ ಸಮಾಧಿ ಮಾಡ್ಬಿಡ್ತೀನಿ. ಜೀವನ ಪೂರ್ತಿ ನೀನು ಬಾಯ್ ಬಿಡಕ್ಕಾಗ್ಬಾರ್ದು, ಹಾಗ್ ಮಾಡ್ತೀನಿ. ಆಯ್ತು, ಮಾಡು ನೋಡೋಣ. ಕೃಷ್ಣ, ನನ್ ಕಂದ, ಎಷ್ಟು ದಿನಗಳಾಗೋಯ್ತು ನೀನು ನೋಡಿ. ಕೃಷ್ಣ ಬಂಗಾರಿ, ನಿನಗೆ ನಾನು ನೆನಪಿದ್ದೀನೋ? ನೆನಪಿಲ್ದೆ ಏನು? ದಿನ ನೀವೇ ಅವ್ರಿಗೆ ಊಟ ಮಾಡಿಸ್ತಾ ಇದ್ದಿದ್ದು. ಮತ್ತೆ ಯಾಕೆ ಏನು ಮಾತೇ ಆಡ್ತಿಲ್ಲ? ಈಗಷ್ಟೇ ಎದ್ದಿದ್ದಾನಲ್ವಾ, ಅದಕ್ಕೆ ಏನೋ ಮಾತಾಡ್ತಿಲ್ಲ ಅನ್ಸುತ್ತೆ. ಈಗ ಕೃಷ್ಣನ ನಿಮ್ ಜೊತೆನೆ ಕರ್ಕೊಂಡು ಹೋಗ್ತೀರಾ? ಏನಂತ ಕೇಳ್ತಿದ್ದೀರಾ? ಮಗು ಹುಟ್ಟಿದ ತಕ್ಷಣ ಡಾಕ್ಟ್ರು ಆ ಮಗುನ ಕೊಡೋದಕ್ಕೆ 2 ಗಂಟೆ ಲೇಟ್ ಮಾಡಿದ್ರೇನೆ ಆ ತಾಯಿ ಎಷ್ಟು ಚಡಪಡಿಸ್ತಾಳೆ. ಅಂಥದ್ರಲ್ಲಿ ನನ್ನ ಹೆಂಡತಿ ತನ್ನ ಮಗುಗೋಸ್ಕರ ವರ್ಷಾನುಗಟ್ಲೆಯಿಂದ ಕಾದಿದ್ದಾಳೆ. ನಿಮ್ ಪ್ರೀತಿಗಿಂತ ಅವಳ ಪ್ರೀತಿ ದೊಡ್ಡದಲ್ವಾ? ಎಲ್ಲೋ ಒಂದ್ ಕಡೆ ಈ ಮಗು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇರ್ತಾನೆ, ಖಂಡಿತ ಸಂತೋಷವಾಗಿರ್ತಾನೆ. ಈ ನನ್ನ ಕೂಸನ್ನ ಸ್ವಾಗತ ಮಾಡೋದಕ್ಕೆ ನಮ್ಮ ಮನೇಲಿ ಎಲ್ರೂ ಕಾಯ್ತಾ ಇರ್ತಾರೆ. ನಮ್ಮ ವಂಶ ಬೆಳೆಯೋದಕ್ಕಿರೋ ಒಂದೇ ಒಂದು ವಂಶದ ಕುಡಿ ಅಂದ್ರೆ ಈ ಮುದ್ದು ಕೃಷ್ಣ. ಎಷ್ಟೋ ಕಷ್ಟಗಳನ್ನ ಎದುರಿಸಿ ಸವಾಲುಗಳನ್ನ ದಾಟಿ ಕೊನೆಗೆ ನಮ್ಮ ಮಗು ನನ್ನ ಕೈಗೆ ಸಿಕ್ಬಿಟ್ಟ. ಕೃಷ್ಣ,
ಹೋಗ್ಲಿ ಬಿಡಿ, ಮಲ್ಕೊಂಬಿಟ್ಟ ಅನ್ಸುತ್ತೆ. ನಾನು ಮನೆ ಬಿಟ್ಟು ಬಂದು ಎಷ್ಟೊತ್ತಾಗೋಯ್ತು. ನಾನು ಈಗಲೇ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಸೇವಂತಿ ಯಾಕೋ ಫೋನ್ ತೆಗಿತಾ ಇಲ್ವಲ್ಲ?